ಸರ್, ಈ ಆರೋಪ ಶುದ್ಧ ಸುಳ್ಳು, ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಅಂಶ. ನಾನು ಈಗ 1.5 ತಿಂಗಳಿಂದ ನನ್ನನ್ನು ನಮ್ಮ ಇದರಲ್ಲಿ ಫೆಡರೇಷನ್ ಜಾಗದಲ್ಲಿ ನಡೀತಿರ್ತಕ್ಕಂಥ APMC ಏನು ವ್ಯಾಪಾರ ವಹಿವಾಟು ತರಕಾರಿ ವ್ಯಾಪಾರ ವಹಿವಾಟು ನಡೀತಾ ಇದೆ, ಅಲ್ಲಿ ಬರ್ತಕ್ಕಂಥ ರೈತರ ಮಾಲಿಗೆ ನಾವು ಅರೈವಲ್ಸ್ ಎಲ್ಲ ಬರೆಸ್ತಾ ಇದ್ದೀವಿ. ಅರೈವಲ್ಸ್ ಬರ್ಸಿಸ್ಬಿಟ್ಟು ಅದರ ಪ್ರಕಾರ ನೀವು ಅರೈವಲ್ಸ್ ಮೇಲೆ ನಮಗೆ ಯೂಸರ್ ಫೀ ಕಟ್ಟಬೇಕು 0.60% ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಳಿ ಹೇಳಿದ್ವಿ ಸರ್. ಅದಕ್ಕೋಸ್ಕರ ಅವರು ಯೂಸರ್ ಫೀನ ನಾವು ಕಟ್ಟಲ್ಲ, 60% ನಾವು ಕಟ್ಟೋದಿಲ್ಲ ಅಂತ ಒಂದು. ಜೊತೆಗೆ ನಾವು ನೀವು ಅರೈವಲ್ಸ್ ಯಾವುದೇ ಕಾರಣಕ್ಕೂ ಬರೆಸಬಾರ್ದು, ನಮಗೆ ಇಲ್ಲಿ ಯಾವುದೇ ರೀತಿ ಫೆಸಿಲಿಟಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ ಸರ್. ಒಂದು ಮತ್ತು ಇನ್ನೂ ಒಂದು ಏನಪ್ಪ ಅಂತಂದರೆ, ನೀವು ಏನು ವ್ಯಾಪಾರ ವಹಿವಾಟು ಮಾಡ್ತೀರಾ ಅದ್ರ ಸಂಬಂಧ ರೈತರಿಗೆ ನೀವು RTGS ಅಥವಾ ಚೆಕ್ ಮೂಲಕ ಅಥವಾ ನೆಫ್ಟ್ ಮೂಲಕ ಅವರಿಗೆ ಪೇಮೆಂಟ್ ಮಾಡಿ ಅಂತ ಒಂದು. ಮತ್ತು ಬಿಳಿ ಚೀಟಿನಲ್ಲಿ ನೀವು ಯಾವುದೇ ರೀತಿಯಲ್ಲೂ ಅವ್ರಿಗೆ ಬಿಲ್ಸ್ ಕೊಡಬಾರ್ದು. ನಿಮ್ಮ ಮಂಡಿ ಹೆಸರು ಏನಿದೆಯೋ ಆ ಹೆಸರಿನಲ್ಲಿ ಪ್ರಿಂಟ್ ಬಿಲ್ಲನ್ನು ನೀವು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ತಾಕೀತು ಮಾಡ್ತಾಯಿದ್ದೀವಿ. ಸೊ ಅದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವರು ನಮ್ಮ ಮೇಲೆ ಗಲಾಟೆ ಮಾಡ್ತಾಯಿದ್ದಾರೆ ಸರ್. ಜೊತೆಗೆ ಅವರು ನಾವೇನು ನಮ್ಮ APMCಗೆ ನೀವು ಸೆಸ್ ಕಟ್ತಾ ಇದ್ದೀರಾ, ಆ ಸೆಸ್ಸನ್ನು ನೀವು ನಮಗೆ RTGS ಮೂಲಕ ನೆಫ್ಟ್ ಮೂಲಕನೇ ಪೇಮೆಂಟ್ ಮಾಡಿ, ಆವಾಗ ನಿಮಗೂ ಅಕೌಂಟ್ ಇರುತ್ತೆ ನಮಗೂ ಅಕೌಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವರಿಗೆ ನಾವು ಹೇಳ್ತಾ ಇದ್ದೀವಿ. ಆದರೆ ಅವರು ಯಾವುದೇ ಕಾರಣಕ್ಕೂ ನಾವು 150 ರೂಪಾಯಿ 200 ರೂಪಾಯಿ ಮೇಲೆ ಕಟ್ಟೋದಿಲ್ಲ, ಲಕ್ಷಾಂತರ ರೂಪಾಯಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಆದರೆ ಸಮೇತ ನಮಗೆ ಅವರು ಸಾವಿರಗಳಲ್ಲಿ ನಾವು ವ್ಯಾಪಾರ ವಹಿವಾಟು ಮಾಡ್ದಂಗೆ ತೋರಿಸ್ತಾ ಇದ್ದಾರೆ. ಕಾರಣ ಏನಪ್ಪ ಅಂತಂದರೆ, ಅವ್ರು ಯಾವುದೇ ರೀತಿ ಅಕೌಂಟನ್ನು ಮೇಂಟೈನ್ ಮಾಡ್ತಾ ಇಲ್ಲ, ಬಿಲ್ ಬುಕ್ಸ್ ಆಗಲಿ ಏನು ಮೇಂಟೈನ್ ಮಾಡ್ತಾ ಇಲ್ಲ. ನಾವು ಕೇಳೋಕ್ಕೆ ಹೋದಾಗ ಮತ್ತು ನಮ್ಮ ಸಿಬ್ಬಂದಿಯವ್ರು ಕೇಳೋಕ್ಕೆ ಹೋದಾಗ ಗಲಾಟೆಗೆ ಬರ್ತಾ ಇದ್ದಾರೆ. ಸೊ ಈ ರೀತಿ ಒಂದು ತೊಂದರೆ ಆಗ್ತಾಯಿದೆ ಸರ್. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ನೀವು ಯಾವುದೇ ಕಾರಣಕ್ಕೂ ದುಡ್ಡು ಪೇಮೆಂಟ್ ಮಾಡಬೇಕಾದ್ರೆ ನೆಫ್ಟಲ್ಲಿ ಮಾಡಿ, RTGSಲ್ಲಿ ಮಾಡಿ, ಜೊತೆಗೆ ನಿಮ್ಮ ಕಚ್ಚಾ ಬುಕ್ಗಳ ಜೊತೆಯಲ್ಲಿ ನಮಗೆ RMC ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ತಾಕೀತು ಮಾಡೋದ್ರಿಂದ ಅವ್ರು ಅದನ್ನು ಒಪ್ತಾ ಇಲ್ಲ. ಸೊ ಹಾಗಾಗಿ ಬೇಕಾಗಿ ಅದ್ರಾದ್ರೂ ನಾವು ಕೆಲಸ ಮಾಡೋದಕ್ಕೆ ತೊಂದರೆ ಕೊಟ್ಟು ನಮ್ಮ ಮೇಲೆ ಇಲ್ಲದೆ ಸಲ್ಲದ ಆರೋಪಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ಇವರು 50,000 ಕೊಟ್ಟು 25,000 ಬಿಲ್ ಹಾಕ್ತಾಯಿದ್ದಾರೆ, ಶುದ್ಧ ಸುಳ್ಳು ಸರ್. ಯಾರಾದರೂ 50,000 ರೂಪಾಯಿ ಕೊಟ್ಬಿಟ್ಟು ಬಿಲ್ ತೊಗೊಳ್ದೆ ಹೋಗ್ತಾರಾ? ಒಬ್ಬ ಅಧಿಕಾರಿಗಳಿಗೆ ಅವರು ಕೈಯಲ್ಲಿ ತೊಗೊಂಬಂದು ನಮಗೆ ಕ್ಯಾಶ್ ಕೊಡೋದಿಲ್ಲ. ಈ ಥರ ಎಲ್ಲ ಆರೋಪಗಳು ಯಾಕೆ ಮಾಡ್ತಾರೆ ಅವರು? ಚೆಕ್ಕಲ್ಲಿ ಕೊಟ್ಟರೆ ಈ ಥರದಲ್ಲಿ ಸಮಸ್ಯೆ ಆಗುತ್ತೆ. ನಾವು ನಮಗೇನು ಅಮೌಂಟ್ ಪೇಮೆಂಟ್ ಮಾಡ್ತಾ ಇದ್ದಾರೋ ಅದಕ್ಕೆ ಸಂಬಂಧಪಟ್ಟಂಗೆ ಅಕೌಂಟೆಂಟ್ ಅದಕ್ಕೆ ಇನ್ಶಿಯಲ್ ಮಾಡ್ತಾರೆ, ಇಲ್ಲ ನಾನು ಇನ್ಶಿಯಲ್ ಮಾಡ್ತೀನಿ, ಅಕೌಂಟೆಂಟ್ ರಸೀದಿ ಪಾಸ್ ಮಾಡ್ತಾರೆ. ಅದರಲ್ಲಿ ಯಾವುದೇ ರೀತಿ ನಾವು ಕೈಯಲ್ಲಿ ಸಹ ನಾವು ರಸೀದಿ ಪಾಸ್ ಮಾಡ್ತಾರೆ, ಆನ್ಲೈನ್ ರೆಸಿಪ್ಟೇ ಪಾಸ್ ಮಾಡಿ ಕೊಡ್ತಾ ಇದ್ದೀವಿ. ಯಾವುದು ಶುಲ್ಕನೂ ಅವರು ಕೊಡೋದೇ ಇಲ್ಲ ಸರ್. ನೆಟ್ಟಿಗೆ RMCನೇ ಕಟ್ತಾ ಇಲ್ಲ ಅವರು. ಏನು 0.60% RMC ಕಟ್ಟಬೇಕಾಗಿದೆ ವ್ಯಾಲ್ಯೂ ಮೇಲೆ, ಅದನ್ನೇ ಯಾರಿಗೂ ತೋರಿಸ್ತಾ ಇಲ್ಲ ಅವರು. ಜೊತೆಗೆ ನೀವು ಈಗಲೂ ಹೋಗಿ ನೀವು ಪರಿಶೀಲನೆ ಮಾಡ್ಬೋದು ಬೇಕಾಗಿದ್ದರೆ. ಅವ್ರು ಯಾವುದೇ ರೈತರಿಗೂ ಕೂಡ ಬಿಲ್ ಕೊಡ್ತಾ ಇಲ್ಲ, ಎಲ್ಲ ಬರೀ ಬಾಯಿ ಮಾತಲ್ಲಿ ಹೇಳ್ಕೊಂಡೇ ಹೋಗ್ತಾ ಇದ್ದಾರೆ. ನಾವಲ್ಲಿ ಹೋದರೆ ಅದನ್ನು ನಾವೇನಾದರೂ ವಿಡಿಯೋ ಮಾಡ್ತೀವಿ ಅಂದರೆ ನಮ್ಮೆಲ್ಲ ಗಲಾಟೆ ಮಾಡ್ತಾರೆ. ಮೇಯ್ನ್ ಅದಕ್ಕೆ ನಾವು ಅವ್ರಿಗೆ ಹೇಳ್ತಾ ಇರೋದು, ನೀವು ರೈತರಿಗೆ ಬಿಲ್ ಕೊಡಿ ಅಂತ. ಅವ್ರು ಬಿಲ್ ಕೊಡೋಕ್ಕೆ ತಯಾರಿಲ್ಲ ಸರ್. ಬೇಕಾದ್ರೆ ತಾವು ಈಗಲೂ ಈ ಕ್ಷಣದಲ್ಲಿ ಹೋಗಿ ನೀವು ಪರಿಶೀಲನೆ ಮಾಡ್ಬೋದು ಬೇಕಾಗಿದ್ದರೆ. ಅವ್ರು ಯಾವುದೇ ರೀತಿ ಬಿಲ್ಗಳನ್ನು ಪಾಸ್ ಮಾಡ್ತಾ ಇಲ್ಲ, ರೈತರಿಗೆ ಲೆಕ್ಕತಿರಲ್ಲಿ ಪಟ್ಟಿ ಕೊಡ್ತಾನೇ ಇಲ್ಲ. ಮತ್ತು ಮಾರಾಟಗಾರರ ಹತ್ರನೂ ಅಷ್ಟೇ ವಿಕ್ರಿ ಪಟ್ಟಿ ತೊಗೊಳ್ತಾ ಇಲ್ಲ ಅವರು. ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಖಂಡಿತ ಸುಳ್ಳು. ನಾವು ಇಲ್ಲಿ ಏನೇ ಕೆಲಸ ಮಾಡಬೇಕಂದ್ರೂ ಕೂಡ ನಮಗೆ ಇಲಾಖೆ ಮೇಲಧಿಕಾರಿಗಳಿಂದ ಅನುಮತಿ ಬರಬೇಕು, ಮತ್ತು ನಮ್ಮ ಇಲಾಖಾ ಇಂಜಿನಿಯರ್ಗಳು ಬಂದು ಅದನ್ನು ಪರಿಶೀಲನೆ ಮಾಡಿ ಬಿಲ್ಲನ್ನು ಮಾಡಬೇಕಾಗುತ್ತೆ. ಜೊತೆಗೆ ನಮಗೆ ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಪರಿಶೀಲನೆ ಮಾಡ್ತಾ ಇರ್ತಾರೆ. ಯಾವುದೇ ರೀತಿಯಲ್ಲೂ ಸುಳ್ಳು ಬಿಲ್லுಗಳನ್ನು ನಾವು ಮಾಡೋದಕ್ಕೆ ಚಾನ್ಸೇ ಇಲ್ಲ, ಮಾಡೋದೂ ಇಲ್ಲ. ಆ ಥರ ಯಾವುದನ್ನ ಮಾಡಿದ್ರೆ ನೀವು ಏನಿದೆ ಇದಕ್ಕೆ ನಾನು ಒಪ್ಕೊಳ್ತೀನಿ ಸರ್. ಸರ್, ಅವರು ಒಂದೇ ಬೆದರಿಕೆ ಹಾಕ್ತಿದ್ದಾರೆ ಸರ್. ನಾನು ದಲಿತ ಸಂಘದಲ್ಲಿ ಇರ್ತಕ್ಕಂಥವ್ರು, ನನಗೆ ಇದುವರೆಗೂ ಯಾರೂ ಬಿಲ್ ಕಟ್ಟಿಸಿಲ್ಲ, ನೀವು ಬಂದಮೇಲೆ ಈ ಥರ ಎಲ್ಲ ಬಿಲ್ಲೆಲ್ಲ ಕಟ್ಟಿಸ್ತಾ ಇದ್ದೀರಾ, ನಾನು ಇದು ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲೇ ಬೆದರಿಕೆ ಹಾಕ್ತಾರೆ ಅವರು. ಸರ್, ಅವರಿಗೆ ಒಂದು ಅಂಗಡಿ ಮಂಜೂರಾಗಿದೆ. ಆ ಅಂಗಡಿ ಮಂಜೂರಾಗಿರೋದಕ್ಕೋಸ್ಕರ ಅಂದರೆ LLF ಮೇಲೆ ಅವರಿಗೆ ಅಂಗಡಿ ಸ್ಯಾಂಕ್ಷನ್ ಆಗಿದೆ. ಅವರು ಬರೀ ವ್ಯಾಪಾರ ಮಾಡ್ಕೊಳ್ತೇನೋ ಅದರಲ್ಲಿ ಬರೀ ವ್ಯಾಪಾರ ಮಾಡಿಕೊಂಡು RMC ಕಟ್ಟಿದ್ದೀರೇನೋ, ಬರೀ ಬಾಡಿಗೆ ಮಾತ್ರ ಪೇಮೆಂಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಹಿರಿಯ ಹಿಂದಿನ ಅಧಿಕಾರಿಗಳು ಸಹ ಅವ್ರಿಗೆ ಅನೇಕ ಬಾರಿ ಹೇಳಿದ್ದಾರೆ, ನಾವು ಹೇಳಿದ್ದೀವಿ, ಈವನ್ ಕಮಿಟಿನಲ್ಲಿ ಸಮೇತನೂ ಹೇಳಿದರು, ನೀವು ಏನು ವ್ಯಾಪಾರ ಮಾಡ್ತೀರೋ ಅದಕ್ಕೆ ಸಂಬಂಧಪಟ್ಟಂಗೆ ಯೂಸರ್ ಫೀ ಕಟ್ಟಬೇಕು, ಕಟ್ಟಿದ್ರೆ ಮಾತ್ರ ನಿಮಗೆ ಅಂಗಡಿ ಉಳ್ಕೊಳ್ಳುತ್ತೆ, ಅಂದರೆ ಉಳ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು. ಹೀಗಾಗಿ ಅವರು 4-5 ವರ್ಷದಿಂದ RMC ಕಟ್ಟಿರಲಿಲ್ಲ. ಅದ್ರ ಸಂಬಂಧ ನಾವೊಂದು ಎರಡು ನೋಟಿಸ್ ಮಾಡಿದ್ದೀವಿ ಸರ್. ತಾವು ನಮ್ಮ ಕಚೇರಿಗೆ ಹೋಗಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ಬೋದು. ನೋಟಿಸ್ ಕೊಟ್ಟಿದ್ದಕ್ಕೆ ನನಗೆ ಇದುವರೆಗೂ ಯಾರೂ ನೋಟಿಸ್ ಕೊಟ್ಟಿಲ್ಲ. ನಾನು 25 ವರ್ಷದಿಂದ ವ್ಯಾಪಾರ ಮಾಡ್ತೀನಿ, ನನಗೆ ನೋಟಿಸ್ ಕೊಡೋಷ್ಟು ನಿಮ್ಮ ಧೈರ್ಯ ಬಂದುಬಿಟ್ಟಿದೆ ಹಾಗೆ ಅಂತ ಹೇಳ್ಬಿಟ್ಟು ನನ್ನ ಮೇಲೇ ಧಮಕಿ ಮಾಡ್ತಾರೆ ಸರ್. ಮತ್ತು ಅವ್ರಿಗೆ ನೀವು ಕಟ್ಟಲಿಲ್ಲ ಅಂತಂದರೆ ನಾವು ಅಂಗಡಿ ಮುಟ್ಗೋಲು ಹಾಕ್ಕೊಳ್ತೀವಿ ಅಂತ ಹೇಳಿದ್ದಕ್ಕೋಸ್ಕರ 53,000 ಚಿಲ್ಲರೆ ಏನೋ ಯೂಸರ್ ಫೀ ಕಟ್ಟಿದ್ದಾರೆ. ಏನು 53,000 ಚಿಲ್ಲರೆ ಕಟ್ಟಿರೋದಕ್ಕೆ ನಾವು ಆನ್ಲೈನ್ ರೆಸಿಪ್ಟ್ ಪಾಸ್ ಮಾಡಿ ಕೊಟ್ಟಿದ್ದೀವಿ. ಅದು ನಮ್ಮಲ್ಲಿ ದಾಖಲೆನೂ ಇದೆ, ತಾವು ಪರಿಶೀಲನೆ ಮಾಡ್ಬೋದು.